ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಬಿ ಶ್ರೀರಾಮುಲು. ಮಾಜಿ ಸಚಿವ ಬಿ ಶ್ರೀರಾಮುಲು ಎಂದಿದ್ದಾರೆ, ಈ ಒಂದು ಶಿವಾಜಿ ಜಯಂತಿಯ ವೇಳೆ ಕಲ್ಲು ತೂರಾಟ ಏನು ನಡೆದಿತ್ತು ಮೆರವಣಿಗೆ ವೇಳೆ, ಆ ಕೇಸನ್ನ ಎನ್ಐಎಗೆ ವಹಿಸಿ ಅಂತ ಹೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ. ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿಯನ್ನು ಕೂಡ ಎಸೆಯಲಾಗಿತ್ತು. ಫೆಬ್ರವರಿ 19ರಂದು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆಯನ್ನು ಮಾಡಿದ್ರು. ಇದು ಕೇವಲ ಸ್ಥಳೀಯರ ಕಿಡಿಗೇಡಿತನವಲ್ಲ, ಬದಲಾಗಿ ಇದು ಒಂದು ದೊಡ್ಡ ಸಂಚು ಅಂತ ಹೇಳಿ ಶಂಕಿಸಿ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಚಪ್ಪಲಿ ಎಸೆದಿರುವಂತಹ ಯುವಕರೇನಿದ್ದಾರೆ, ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅದರ ಮೂಲಕ ಏನು ಮಾಡಿದ್ದಾರೆ ಅಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇವರು. ಪದೇ ಪದೇ ಹಿಂದೂಗಳ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅಡ್ಡಿಪಡಿಸುವಂತಹ ದಾಳಿಯನ್ನು ಮಾಡುವಂತಹ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಸರಿಯಾದ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ನಾನು ನಿಮ್ಮ ಹತ್ರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿ ಶ್ರೀರಾಮುಲು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಬರೀ ಶಿವಾಜಿಯ ಒಂದು ಜಯಂತಿ ಮೆರವಣಿಗೆ ಮೇಲೆ ಆಗಿರುವಂಥ ಕಲ್ಲು ತೂರಾಟ ಮಾತ್ರ ಅಲ್ಲ, ಸಾಕಷ್ಟು ಪ್ರಕರಣಗಳಿವೆ. ಹೀಗಾಗಿ ಈ ಒಂದು ಕೇಸನ್ನು ನೀವು ಎನ್ಐಎಗೆ ವಹಿಸಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಯಾರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋಕೆ ಆ ರೀತಿಯಾಗಿ ನಡೆದುಕೊಂಡಿದ್ರಲ್ಲ, ಕಲ್ಲು ತೂರೋದು, ಚಪ್ಪಲಿಯನ್ನು ಎಸೆಯೋದು, ಅದ್ರ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಹೇಳಿ ಅಮಿತ್ ಶಾ ಅವರಿಗೇನೆ ಪತ್ರ ಬರೆದಿದ್ದಾರೆ ಶ್ರೀರಾಮುಲು. ಯಾಕಂದರೆ ಬಳ್ಳಾರಿಯಲ್ಲಿ ಆದಂತಹ ಒಂದು ಘಟನೆ ಅದಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದೂಗಳೇನು ಆಚರಣೆ ಮಾಡ್ತಾರೆ ಆ ಕಾರ್ಯಕ್ರಮಗಳಲ್ಲಿ ಕಲ್ಲು ತೂರಾಟ ಆಗೋದು ಪದೇ ಪದೇ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಬೇರೆ ಬೇರೆ ಧರ್ಮದವರಿಗೆ ಏನಿದೆ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಅದನ್ನು ಈ ರೀತಿಯಾಗಿ ತೋರಿಸೋದು ಯಾಕೆ? ಅವರವರ ಆಚರಣೆ ಅವರವರಿಗೆ ಇಷ್ಟ ಬಿಟ್ಟಿದ್ದು, ಅವರವರ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ತಾರೆ. ಅವರವರ ಧರ್ಮದಲ್ಲಿ ಅವರವರದ್ದೇ ಆದಂತಹ ಧಾರ್ಮಿಕ ನಂಬಿಕೆಗಳಿರುತ್ತೆ, ಅದನ್ನು ಅವರು ಖುಷಿಯಿಂದ ಆಚರಣೆ ಮಾಡೋಕ್ಕೆ ಬಿಡಬೇಕು. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವರಿಗೆ. ಏನು ಇವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ, ಇವ್ರದ್ದೇ ನಡೀತಾ ಇದೆಯಲ್ಲ ಅನ್ನೋಂಥ ರೀತಿಯ ಮನಸ್ಥಿತಿಯಲ್ಲಿದ್ದಂತೆ ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಒಂದು ಸ್ವಲ್ಪ ಸರಿಯಿಲ್ಲ, ಹದಗೆಟ್ಟೋಗಿದೆ ಇಲ್ಲಿರುವಂತಹ ಸರ್ಕಾರದಿಂದ. ಹೀಗಾಗಿ ಇದನ್ನು ನೀವು ಗಮನಿಸಿ ಅಂತ ಹೇಳಿ ಕೇಂದ್ರಕ್ಕೇನೆ ಮನವಿ ಮಾಡಿದ್ದಾರೆ ಶ್ರೀರಾಮುಲು ಅವರು. ಈ ಜಯಂತಿ ಏನು 19ನೇ ತಾರೀಕು ಫೆಬ್ರವರಿಯಿಂದ ಆಗಿತ್ತಲ್ಲ, ಆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗಂತಹ ಮನವಿ ಮಾಡಿ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.